ಇನ್ನು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಭಾರತದಿಂದ ಮತ್ತಷ್ಟು S-4ಗಳನ್ನು ಖರೀದಿ ಮಾಡೋದಕ್ಕೆ ಏನಾದರೂ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಪಾಕ್ ದಾಳಿಯಿಂದಾಗಿ ಪಾಕ್ ಏನು ದಾಳಿ ಮಾಡಿತ್ತು, ಇದರಿಂದ ಭಾರತವನ್ನು S-400 ಕಾಪಾಡಿತ್ತು. ಸುದರ್ಶನ ಚಕ್ರ ಅಂತಲೇ ಖ್ಯಾತಿ ಪಡೆದಿರುವಂತಹ S-400 ಇದು. ಈಗ ಭಾರತ ಮತ್ತಷ್ಟು S-400 ಖರೀದಿ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಿಕೊಳ್ಳುತ್ತಾ ಅನ್ನುವಂತಹ ಒಂದು ವಿಚಾರ ಈಗ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಪಾಕಿಸ್ತಾನ ಎಷ್ಟೆಲ್ಲ ಮಿಸೈಲ್ಗಳನ್ನು ಹೊಡೆದಿತ್ತು, ಸರಿಸುಮಾರು 300ರಿಂದ 400, ಅದಾದ ನಂತರ 100ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಪಾಕಿಸ್ತಾನ ಹೊಡೆದಿತ್ತು. ಇದರ ಹೊರತಾಗಿಯೂ ಕೂಡ ಎಷ್ಟೇ ಮಿಸೈಲ್ಗಳನ್ನು ಹಾರಿಬಿಟ್ಟಿದ್ರು, ಎಷ್ಟೇ ಡ್ರೋನ್ಗಳನ್ನು ಹಾರಿಬಿಟ್ಟಿದ್ರು, S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಈ ಎಲ್ಲ ದಾಳಿಗಳನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿತ್ತು. ಹೀಗಾಗಿ ಭಾರತ ಸರ್ಕಾರ ಮತ್ತಷ್ಟು S-400ಗಳನ್ನು ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅನೇಕ ಪಾಕಿಸ್ತಾನದ ಮಿಸೈಲ್ಗಳನ್ನು ಆಕಾಶದಲ್ಲೇ S-400 ಹೊಡೆದು ಉರುಳಿಸಿತ್ತು. ಭಾರತದ S-400 ಈ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನವನ್ನು ಇನ್ನಿಲ್ಲದಂತೆ ಕಾಡಿತ್ತು. ರಷ್ಯಾದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು S-400 ಭಾರತ ಈಗ ಮತ್ತಷ್ಟು ಖರೀದಿ ಮಾಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ S-400 ಅಲ್ಲೇ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಈ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದರೆ ಭಾರತಕ್ಕೆ ಜೀವ ರಕ್ಷಕವಾಗಿ ಈ ಸಂದರ್ಭದಲ್ಲಿ ಬಳಕೆಯಾಗಿದ್ದು S-400 ಏರ್ ಡಿಫೆನ್ಸ್ ಸಿಸ್ಟಮ್. ಹೀಗಾಗಿ ಈ ವಾಯು ರಕ್ಷಣಾ ಕವಚವನ್ನು ಮತ್ತಷ್ಟು ಪಡೆದುಕೊಳ್ಳೋದಕ್ಕೆ, ಮತ್ತಷ್ಟು ಖರೀದಿ ಮಾಡೋದಕ್ಕೆ ಭಾರತ ಏನಾದರೂ ಮುಂದಾಗತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಭಾರತ ಫೈಟರ್ ಜೆಟ್ಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಅಂತ ಇಟ್ಟಿತ್ತು. ರಾಫೇಲ್ ಯುದ್ಧ ವಿಮಾನ ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ದಾಳಿಯಲ್ಲಿ ಅದು ಕೂಡ ಬಹಳಷ್ಟು ಲಾಭದಾಯಕವಾಗಿ ಪರಿಣಮಿಸಿತ್ತು. ಆದರೆ ಭಾರತಕ್ಕೆ ತುಂಬ ನೆರವಾಗಿದ್ದು S-400 ಏರ್ ಡಿಫೆನ್ಸ್ ಸಿಸ್ಟಮ್. ಇದೇ ಕಾರಣಕ್ಕಾಗಿ ಯಾವ ಆದಂಪುರ ಏರ್ಬೇಸನ್ನು ನಾವು ಧ್ವಂಸಗೊಳಿಸಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇತ್ತು, ಆ ಪಾಕಿಸ್ತಾನದ ಸುಳ್ಳನ್ನು ಬಯಲು ಮಾಡೋದಕ್ಕೆ ಅಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಆದಂಪುರ ಏರ್ ಬೇಸ್ಗೆ ಬಂದಿದ್ದರು. ಆದಂಪುರ ಏರ್ ಬೇಸ್ನಿಂದಲೇ ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಅದರ ಜೊತೆಗೆ ನಮ್ಮ ಏರ್ ಬೇಸ್ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಇನ್ನು S-400 ಏನು ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ವಿಫಲವಾಗಿಸಿತ್ತು, ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಲೂ ಕೂಡ ದಾಳಿ ಮಾಡಿತ್ತು. ಆ S-400 ಕೂಡ ಇವತ್ತು ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಭಾರಿ ಎಚ್ಚರಿಕೆ ಸಂದೇಶಗಳನ್ನು ನೀಡಲಾಗಿದೆ.